ನಮಸ್ಕಾರ ಸ್ನೇಹಿತರೆ, 4ನೇ ಟೆಸ್ಟ್ನ 2ನೇ ದಿನದಾಟದಲ್ಲಿ ಜಡ್ಡು ಜಾದುಗೆ ನಲುಗಿದ ಇಂಗ್ಲೆಂಡ್ ತಂಡ ಕೇವಲ 20 ನಿಮಿಷದಲ್ಲಿ ಆಲ್ಔಟ್ ಆದ ಆಂಗ್ಲರು. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಮಿಸ್ಟರ್ ಸರ್ ಜಡೇಜರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ರಾಂಚಿಯಲ್ಲಿ ನಡೆಯುತ್ತಿರುವ ಭಾರತ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ತಂಡ ಆಲ್ಔಟ್ ಆಗಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಉತ್ತಮ ಆರಂಭ ಪಡೆದಿರಲಿಲ್ಲ. ಆರಂಭಿಕ ಆಟಗಾರ ಬೆನ್ ಡಕೆಟ್ ಕೇವಲ 11 ರನ್ ಗಳಿಸಿ ಆಕಾಶ್ ದೀಪ್ಗೆ ವಿಕೆಟ್ ಒಪ್ಪಿಸಿದರು. ಇದರ ಬೆನ್ನಲ್ಲೇ ಓಲಿ ಪೋಪ್ ರವರು ಡಕೌಟ್ ಆದರು. ಇನ್ನು ಜಾಕ್ ಕ್ರಾಲಿ ಬಿರುಸಿನ 42 ರನ್ ಸಿಡಿಸಿದರಾದರೂ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿರಲಿಲ್ಲ. ಈ ಹಂತದಲ್ಲಿ ಕಣಕ್ಕಿಳಿದ ಜೋ ರೂಟ್ ಹಾಗೂ ಜಾನಿ ಬೇರ್ಸ್ಟೋ ಉತ್ತಮ ಜೊತೆ ಆಟ ಪ್ರದರ್ಶಿಸಿದರು. ಆದರೆ 38 ರನ್ ಗಳಿಸಿದ ಜಾನಿ ಬೇರ್ಸ್ಟೋ ಅಶ್ವಿನ್ ಎಸೆತವನ್ನ ಗುರುತಿಸುವಲ್ಲಿ ಎಡವಿ LBW ಆದರು ಸ್ನೇಹಿತರೆ. ಇದರ ಬೆನ್ನಲ್ಲೇ ನಾಯಕ ಬೆನ್ ಸ್ಟೋಕ್ಸ್ 3 ರನ್ ಗಳಿಸಿ ವಿಕೆಟ್ ಕೈಚೆಲ್ಲಿದರು. ಈ ವೇಳೆ ಕೇವಲ 112 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ ತಂಡ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಮತ್ತೊಂದೆಡೆ ಕ್ರೀಸ್ ಕಚ್ಚಿ ನಿಂತಿದ್ದ ಜೋ ರೂಟ್ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶಿಸಿದರು. ಎಚ್ಚರಿಕೆಯ ಬ್ಯಾಟಿಂಗ್ ನೊಂದಿಗೆ ರನ್ ಕಲೆ ಹಾಕುತ್ತಾ ಸಾಗಿದ ರೂಟ್ ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು. ರೂಟ್ಗೆ ಉತ್ತಮ ಸಾಥ್ ನೀಡಿದ ಬೆನ್ ಫೋಕ್ಸ್ 47 ರನ್ಗಳ ಕೊಡುಗೆ ನೀಡಿದರು. ಈ ಮೂಲಕ ರೂಟ್ ಹಾಗೂ ಫೋಕ್ಸ್ ಜೋಡಿ 6ನೇ ವಿಕೆಟ್ಗೆ ಶತಕದ ಜೊತೆ ಆಟವಾಡಿತು ಸ್ನೇಹಿತರೆ. ಈ ಶತಕದ ಜೊತೆ ಆಟದೊಂದಿಗೆ ಜೋ ರೂಟ್ 219 ಎಸೆತಗಳಲ್ಲಿ ಸೆಂಚುರಿಯನ್ನ ಬಾರಿಸಿದರು. ಆದರೆ ಮತ್ತೊಂದೆಡೆ ಬೆನ್ ಫೋಕ್ಸ್ 47 ರನ್ ಹಾಗೂ ಟಾಮ್ ಹಾರ್ಟ್ಲಿ 12 ರನ್ ಗಳಿಸಿ ನಿರ್ಗಮಿಸಿದರು. ಆದರೆ ಬಂಡೆಯಂತೆ ನೆಲೆಯೂರಿದ್ದ ರೂಟ್ ಓಲಿ ರಾಬಿನ್ಸನ್ ರವರ ಜೊತೆಗೂಡಿ ಇನ್ನಿಂಗ್ಸ್ ಕಟ್ಟಿದರು. ಈ ಮೂಲಕ ಮೊದಲ ದಿನದಾಟದ ಅಂತ್ಯಕ್ಕೆ 7 ವಿಕೆಟ್ ಕಳೆದುಕೊಂಡು 302 ರನ್ ಕಲೆ ಹಾಕಿತು. 2ನೇ ದಿನದಾಟದಲ್ಲಿಯೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಓಲಿ ರಾಬಿನ್ಸನ್ ಹಾಗೂ ಜೋ ರೂಟ್ ಆರಂಭದಲ್ಲೇ ರನ್ ಕಲೆ ಹಾಕುತ್ತಾ ಸಾಗಿದರು. ಇದೇ ವೇಳೆ ಓಲಿ ರಾಬಿನ್ಸನ್ ತಮ್ಮ ಚೊಚ್ಚಲ ಅರ್ಧಶತಕವನ್ನ ಪೂರೈಸಿದರು. ಆದರೆ ಈ ಆಫ್ ಸೆಂಚುರಿ ಬೆನ್ನಲ್ಲೇ ಓಲಿ ರಾಬಿನ್ಸನ್ 59 ರನ್ ಗಳಿಸಿದ್ದ ವೇಳೆ ರವೀಂದ್ರ ಜಡೇಜಾ ವಿಕೆಟ್ ಪಡೆದುಕೊಂಡರು. ಇನ್ನು ಶೋಯಬ್ ಬಶೀರ್ ಡಕೌಟ್ ಆಗಿ ಹಿಂತಿರುಗಿದರು ಸ್ನೇಹಿತರೆ. ಇದಾಗೂ ಜೋ ರೂಟ್ ಏಕಾಂಗಿ ಹೋರಾಟ ಮುಂದುವರಿಯಿತು. ಅಲ್ಲದೆ ತಂಡದ ಮೊತ್ತವನ್ನ 350ರ ಗಡಿ ದಾಟಿಸಿದರು. ಅಂತಿಮವಾಗಿ ಜೇಮ್ಸ್ ಆಂಡರ್ಸನ್ 0 ರನ್ಗಳಿಗೆ ಔಟ್ ಆಗುವುದರೊಂದಿಗೆ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 353 ರನ್ಗಳಿಗೆ ಆಲ್ಔಟ್ ಆಯಿತು. ಇಂಗ್ಲೆಂಡ್ ತಂಡದ ಪರ 122 ರನ್ ಬಾರಿಸಿ ಜೋ ರೂಟ್ ಅಜೇಯರಾಗಿ ಉಳಿದರು. ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ರವೀಂದ್ರ ಜಡೇಜಾ 4 ವಿಕೆಟ್ ಕಬಳಿಸಿ ಮಿಂಚಿದರೆ ಆಕಾಶ್ ದೀಪ್ 3 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಇದೀಗ ಟೀಂ ಇಂಡಿಯಾವು 4ನೇ ಟೆಸ್ಟ್ ಪಂದ್ಯದಲ್ಲಿ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದೆ. ಭಾರತ ತಂಡವು ಯಾವ ರೀತಿಯ ಅಪ್ರೋಚ್ ತೋರಲಿದೆ ಅನ್ನೋದನ್ನ ಕಾದು ನೋಡೋಣ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.